ನನಗೆ ಕೆಲವೊಂದು ಸಲ ಅನಿಸುತ್ತೆ ಈ ಶಕುನಿ ಏನಿದ್ನಲ್ಲ ಅವನು ಕೌರವರ ಜೊತೆ ಇದ್ದಿದ್ದು ಕೌರವರನ್ನು ನಾಶ ಮಾಡಬೇಕು ಅಂತಾನೆ ಅಂತ ಒಂದು ವಾದ ಇದೆ. ಹಾಗೆ ನನಗನ್ಸುತ್ತೆ ಕಾಂಗ್ರೆಸ್ಸನ್ನು ನಾಶ ಮಾಡಬೇಕು ಅಂತಾನೆ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿ ಸೇರಿಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ನಮಾಜನ್ನು ಬಿಟ್ಟು ಎಂಥ ಸಂದರ್ಭಗಳಲ್ಲೂ ಕೂಡ ಯಾರೂ ಹೇಳಬಾರ್ದು ಅಂತ ಕುರಾನಿನ ಆದೇಶ ಮುಸಲ್ಮಾನರಿಗಿದೆ. ಅಂಥದ್ರಲ್ಲಿ ನೀವು BJPಯವ್ರನ್ನ ಕಂಡ್ರೆ, ನೀವು RSS ಅವ್ರನ್ನ ಕಂಡ್ರೆ, ಹಿಂದೂಗಳನ್ನು ಕಂಡ್ರೆ ನಮಾಜನ್ನು ಅರ್ಧಕ್ಕಾದರೂ ನಿಲ್ಲಿಸಿ ಅವರನ್ನು ಕೊಲ್ಲಿ ಅಂತ ಹೇಳುವಂಥ ಸ್ಥಿತಿ ಇದೆಯಲ್ಲ, ಅದು ಒಂದು ಮುಸಲ್ಮಾನರನ್ನು ಭಡಕಾಯಿಸುವಂಥ ತಂತ್ರ. ಎರಡನೇದು ಕೊಲ್ಲಿ ಅಂತ ಹೇಳುವಂಥ ಅವರನ್ನು ನಾಶ ಮಾಡಿ ಅಂತ ಹೇಳುವಂಥ ಈ ಪ್ರಕ್ರಿಯೆ ಇದು ಬಹುಶಃ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಹೇಯ ಚಿಂತನೆಗೆ ಅವರನ್ನು ಮುನ್ನುಡಿ ಬರೆದಿದ್ದಾರೆ ಅಂತ. ದುರದೃಷ್ಟಕರ ಸಂಗತಿ ಮಲ್ಲಿಕಾರ್ಜುನ್ ಖರ್ಗೆ ಥರದ ಒಬ್ಬ ಸೀಸನ್ಡ್ ರಾಜಕಾರಣಿ ಈ ಥರದ ಮಾತನ್ನು ಆಡುವಂಥ ಅಗತ್ಯ ಇರಲ್ಲ. ಬಟ್ ಹಿಂದೂ ಸಮಾಜ ಎಲ್ಲವನ್ನೂ ಗಮನಿಸುತ್ತೆ. ನಾನು ಹೇಳಿದ್ನಲ್ಲ, ಅವರು ಹೇಗೆ ಕಾಂಗ್ರೆಸ್ಸನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಇವರ ಈ ಪ್ರಕರಣದಿಂದಲೇ ಗೊತ್ತಾಗುತ್ತೆ ಅಂತ ನನಗನ್ಸುತ್ತೆ.